ಇರೋದಕ್ಕೆ ಸೂರಿದೆ, ತಿನ್ನೋದಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಿಮ್ಮನ್ನು ನೋಡ್ಕೋತೀವಿ ಅಂತ ಭರವಸೆ ಕೊಡ್ತಿದ್ದಾರೆ ಮತ್ತು ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ. ಬರೀ ಎಲ್ಲರ ಸ್ವಾಸ್ಥ್ಯಕ್ಕೋಸ್ಕರ ಮನ್ಲಿರೋಕೆ ಯಾಕಾಗಲ್ಲ ಅನ್ನೋದೇ ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಸ್ಟೇ ಹೋಮ್ ಸ್ಟೇ ಸೇಫ್ ನ್ಯೂಸ್ 18 ಕನ್ನಡದ ಅಭಿಯಾನವೂ ಕೂಡ ಅದೇ. ಆದರೆ ಮನೆಯಿಂದ ಹೊರಗೆ ಬರಬೇಡಿ ಅಂದ್ರೂ ಕೂಡ ಇವ್ರು ಬರ್ತಾರೆ. ದೇಗುಲ, ಮಸೀದಿ, ಚರ್ಚ್ನಲ್ಲಿ ಜನ ಸೇರಬೇಡಿ ಅಂದ್ರೂ ಸೇರ್ತಾರೆ. ಗುಂಪುಗೂಡಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದವರಿಗೆ ಬಿತ್ತು ನೋಡಿ ಕಜ್ಜಾಯ. ಬ್ರೇಕಿಂಗ್ ನ್ಯೂಸ್. ಮುಂಬೈ ಕರ್ನಾಟಕ ಭಾಗಕ್ಕೆ ಹೋಗ್ತಾ ಇದ್ದೀವಿ. ಬೆಳಗಾವಿಯಿಂದ ಬರ್ತಿರುವಂತಹ ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಪ್ರಾರ್ಥನೆ ಮಾಡ್ತಿದ್ರು, ಹೊರಗೆ ಕರೆಸಿ ಅವ್ರಿಗೆ ಸರಿಯಾಗಿ ಕಜ್ಜಾಯ ಕೊಟ್ಟಿದ್ದಾರೆ ಪೊಲೀಸ್ನವರು. ಬೆಳಗಾವಿ ಜಿಲ್ಲೆ ಗೋಕಾಕ್ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ. ಪವರ್ಫುಲ್ ಮಿನಿಸ್ಟರ್ ಇದ್ದಾರ ಭಾಗದಲ್ಲಿ ಲಾಕ್ಡೌನ್ ಇದ್ರು ಕೂಡ ಯಾರೇ ಅಂತಾನೆ ಇಲ್ಲ, ನಮಾಜ್ ಮಾಡ್ತಾ ಇದ್ರು. 30ಕ್ಕೂ ಅಧಿಕ ಜನರಿಂದ ಸಾಮೂಹಿಕ ಪ್ರಾರ್ಥನೆ ನಡೀತಾ ಇತ್ತು. ಲಾಠಿ ಏಟು ಬೀಳ್ತಿದ್ದಾಗೇನೆ ಎಲ್ಲರೂ ಅಲ್ಲಿಂದ ಎಸ್ಕೇಪ್. ಮುಖಂಡರನ್ನ ವಶಕ್ಕೆ ಪಡ್ಕೊಂಡು ಇದೀಗ ಪೊಲೀಸರು ಎಂಕ್ವೈರಿ ಮಾಡ್ತಿದ್ದಾರೆ, ಕೇಸ್ ದಾಖಲು ಮಾಡ್ತಾರೆ. ನಮಾಜ್ಗಾಗ್ಲಿ ಅಥವಾ ಚರ್ಚಲ್ಲಿ ಪ್ರಾರ್ಥನೆ ಆಗಲಿ ಅಥವಾ ಯಾವುದೇ ದೇವಸ್ಥಾನ ಆಗಲಿ, ನಂಬರ್ 1 ಮುಚ್ಚಬೇಕು. ಯಾರು ಹಂಗೆ ಮಾಡೋಂಗಿಲ್ಲ. ಗುಂಪಾಗಿ ಬಂದು ಪ್ರಾರ್ಥನೆಯೂ ಮಾಡೋಂಗಿಲ್ಲ. ಯಾವ ದಿನ ಆದರೂ ಅಷ್ಟೇ, ಯುಗಾದಿ ಆದರೂ ಅಷ್ಟೇ, ಶುಕ್ರವಾರ ಆದರೂ ಅಷ್ಟೇ, ಯಾವ ದಿನವಾದರೂ ಅಷ್ಟೇ, ಯಾರು ಆ ಥರ ಕೂರಂಗೇ ಇಲ್ಲ, ಜೊತೆಗೆ ಪ್ರಾರ್ಥನೆಯೂ ಮಾಡೋಂಗಿಲ್ಲ. ಆದರೆ ಬೆಳಗಾವಿಯ ಗೋಕಾಕ್ ಪಟ್ಟಣದಲ್ಲಿ 30-40 ಜನ ಒಂದೇ ನಮಾಜ್ ಮಾಡ್ತಿದ್ರು. ಅವ್ರನ್ನೆಲ್ಲ ಹೊರಗೆ ಕರೆದು ಇದೀಗ ಪೊಲೀಸ್ನವರು ವಿಚಾರಿಸ್ಕೊಂಡಿದ್ದಾರೆ. ಏನಾಗಿದೆಪ್ಪ ಗೌರ್ಮೆಂಟ್ ಸೇರ್ಬೇಡ ಅಂತ ಹೇಳಿ ನಿನ್ ಮೀಟಿಂಗ್ ಮಾಡಿ ನಿಮ್ಗೆ ಯಾರು ಹೇಳ್ಯಾರಲ್ಲ ಅವ್ರಿಗೆ ಮೀಟಿಂಗ್ ಇದೇನು ಸಂಬಂಧ ಅವ್ರಿಗೆ ಮಸ್ಜಿದಾಗ ತಗೊಂಡಿದ್ದಾರೆ ಸರ್. ಮಜಿದ್ ಲಾಕ್ ಮಾಡಿ, ಮಜಿದ್ ಲಾಕ್ ಮಾಡಿ, ಸೀಲ್ ಮಾಡು, ಮಜಿದ್ ಲಾಕ್ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಚಂದ್ರಕಾಂತ್ ಸುಗಂಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಈವ್ನಿಂಗ್ ಚಂದ್ರಕಾಂತ್. ಇವ್ರಿಗೆ ಇನ್ ಯಾವ ಭಾಷೆಯಲ್ಲಿ ಹೇಳಬೇಕು ಅಂತ ನಿಜವಾಗ್ಲೂ ಗೊತ್ತಿಲ್ಲಪ್ಪ ಯಾರಿಗೂ. ಎಂತದಿದು, ಯಾಕೆ ಹಿಂಗ್ ಮಾಡ್ತಾರೆ ಈ ಮಂದಿ ಎಲ್ಲ? ಖಂಡಿತ ನಾಗರಾಜ್ ಏನಂತಂದ್ರೆ ಇಡೀ ಭಾರತವೇ ಲಾಕ್ ಡೌನ್ ಆಗಿದೆ. ಆದ್ರೆ ಗೋಕಾಕ್ನಲ್ಲಿ ಮಸೀದಿಯೊಂದರಲ್ಲಿ ನಮಾಜ್ ಮಾಡ್ತಿದ್ರು. ಇದನ್ನ ಕಂಡಂತ ಪೊಲೀಸರು ಆಕ್ರೋಶಗೊಂಡು ಈ ರೀತಿ ಲಾಠಿ ಚಾರ್ಜ್ ಮಾಡಿದ್ದಾರೆ. ಇನ್ನು 30ಕ್ಕೂ ಹೆಚ್ಚು ಜನ ಸೇರಿ ಏನು ನಮಾಜ್ಗೆ ಅಂತ ಒಳಗಡೆ ಸೇರಿ ಒಂದೇ ಕಡೆ ಕುತ್ಕೊಂಡಿದ್ರು. ಚಂದ್ರಕಾಂತ್, ಆಯ್ತಪ್ಪ ಈ ಜನಕ್ಕೆ ಬುದ್ಧಿ ಇಲ್ಲ ಅಂತಾನೆ ಅನ್ಕೊಂಬೋಣ ಒಂದು ಕ್ಷಣಕ್ಕೆ. ಆದ್ರೆ ಆ ಧರ್ಮಗುರುಗಳಿದ್ದಾರಲ್ಲ, ಅವ್ರು ಯಾಕೆ ಇದ್ರ ಬಗ್ಗೆ ಮಾಹಿತಿ ಕೊಡಲ್ಲ? ಅವ್ರು ಯಾಕೆ ಇದ್ರ ಬಗ್ಗೆ ಹೇಳಲ್ಲ? ಖಂಡಿತವಾಗ್ಲೂ ಈ ಕೆಲಸವನ್ನು ಅವರೇ ಮಾಡ್ಬೇಕಿತ್ತು. ಯಾಕಂದ್ರೆ ಇಡೀ ಭಾರತವೇ ಲಾಕ್ ಡೌನ್ ಆಗಿರ್ತಕ್ಕಂಥದ್ದು. ಎಲ್ಲಾ ಅಗತ್ಯ ವಸ್ತು ಕೊಡ್ಕೊಳ್ಳೋಕ್ಕೂ
ಜನಸಾಮಾನ್ಯರಿಗೆ ಕೆಲವು ಕಡೆ ತೊಂದರೆ ಆಗ್ತಿದೆ. ಇಷ್ಟಾದ್ರೂ ಕೂಡ ಅಲ್ಲಿನ ಧರ್ಮಗಳಿಗೂ ಯಾವುದೇ ರೀತಿ ಇವರಿಗೆ ಮಾಹಿತಿ ನೀಡಿರಲ್ಲ, ಏನು ಅಲ್ಲಿ ಯಾವುದೇ ರೀತಿ ಡಿಸ್ಟೆನ್ಸ್ ಇರಲ್ಲ, ಜೊತೆಗೆ ಮಾಸ್ಕ್ ಸೇರಿದಂತೆ ಯಾವುದೇ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಂಡಿರಲ್ಲ. ಇದು ಪೊಲೀಸರ ಆಕ್ರೋಶಕ್ಕೆ ಕಾರಣವಾಗಿದೆ. ಹರೀಶ್ ನಾಗರಾಜ್, ಬೆಳಗಾವಿಯಲ್ಲಿ ಬೆಳಗ್ಗೆಯಿಂದ ನೋಡ್ತಾ ಇದೀವಿ, ಅನೇಕ ಕಡೆಗಳಲ್ಲಿ ಜನ ಇನ್ನೂ ಕೂಡ ನಾವು ಎಂದಿನಂತೆ ಓಡಾಡಬೇಕು, ಜೊತೆಗೆ ಎಂದಿನಂತೆ ಏನು ಸಾಮಾನು ತಗೋಬೇಕು ಅಂತ ಹೇಳಿ ಹೊರಗಡೆ ಬರ್ತಿದ್ದಾರೆ. ಇವರೆಲ್ಲರೂ ಕೂಡ ಬೆಳಗಾವಿಯಲ್ಲಿ ಲಾಠಿ ವೃತ್ತಿಯನ್ನ ಪೊಲೀಸರು ತೋರಿಸ್ತಿದ್ದಾರೆ. ಪೊಲೀಸರು ಕೂಡ ಅನೇಕ ಸಂದರ್ಭದಲ್ಲಿ ಅವರಿಗೆ ಮನವಿ ಮಾಡಿದ್ರೆ ಅದು ಯಾವುದಕ್ಕೂ ಕೂಡ ಜನ ಕೇಳ್ತಾ ಇಲ್ಲ. ಹರೀಶ್ ನಾಗರಾಜ್, ಕೊನೆಗೆ ಏನಂತಂದ್ರೆ ಇವರಿಗೆ ಲಾಠಿ ಏಟೆ ಮದ್ದು ಅನ್ನೋ ರೀತಿಯಲ್ಲಿ ಈಗ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಕೆಲವು ಕಡೆಗಳಲ್ಲಿ. ಹರೀಶ್ ನಾಗರಾಜ್, ಓಕೆ, ಈಗ ಅವರೆಲ್ಲ ಏನಂತಾರೆ, ಸುಮ್ಮನೆ ಶುಕ್ರವಾರ ಸಹ ನಮಾಜ್ ಮಾಡಕ್ ಬಂದೆ ಅಂತಾರ ಅವರು? ಇಲ್ಲ, ಈಗ ಎಲ್ರಿಗೇನು ಪೊಲೀಸರು ಈ ರೀತಿ ಲಾಠಿ ಎತ್ಕೊಂಡ್ ಕೂಡ ಎಲ್ರು ಕೂಡ ಮನೆ ಸೇರ್ಕೊಂಡಿದ್ದಾರೆ. ಯಾರೊಬ್ರು ಕೂಡ ಈಗ ಅವ್ರಿಗೇನ್ ಗೊತ್ತಿರ್ಲಿಲ್ವಾ? ಗೊತ್ತಿದ್ದು ಮಾಡಿದ್ರ ಏನ್ ಪ್ರಾಬ್ಲಮ್ ಏನ್ ಅವ್ರದ್ದು? ಯಾರು ಕೇಳಲ್ಲ ಅಂತ ಹೇಳಿ ಮಾಡಿದ್ದಾರೆ ಈ ರೀತಿ ಹರೀಶ್ ನಾಗರಾಜ್. ಹಾಗಾಗಿ ಏನಂತ ಈಗ ಪೊಲೀಸರು ಲಾಠಿ ಏನು ರುಚಿಯನ್ನು ತೋರಿಸಿದ್ದಾರೆ. ಈಗ ಎಲ್ರು ಕೂಡ ಮನೆ ಸೇರ್ಕೊಂಡಿದ್ದಾರೆ, ಯಾರೊಬ್ರು ಕಡೆ ಗೋಕಾಕ್ ನಲ್ಲಿ ಕಾಣ್ತಾ ಇಲ್ಲ. ಓಕೆ, ಹಂಗಾರೆ ಈಗ ಗೋಕಾಕ್ ಫುಲ್ ಸ್ಟ್ರಿಕ್ಟ್ ಆಯ್ತು ಹಂಗಾರೆ, ಯಾರು ಎಲ್ಲೂ ಬರಲ್ಲ ಆಚೆಗೆ? ಖಂಡಿತವಾಗ್ಲಿ, ಬೆಳಗ್ಗೆ ಕೂಡ ಈ ರೀತಿ ಘಟನೆ ನಡೆದಿತ್ತು. ಆದ್ರೆ ಈಗ ಸದ್ಯ ಯಾರು ಕೂಡ ಹೊರಗಡೆ ಕಾಣಿಸ್ತಾ ಇಲ್ಲ ಹರೀಶ್ ನಾಗರಾಜ್. ಯಾವಾಗ್ಲೂ ಅಷ್ಟೇನೆ, ಒಂದೇನೋ ಏಟ್ ಬಿದ್ರೆ ಅವಾಗ ಸರಿ ಹೋಗ್ತಾರೆ ಜನ ಅಂತ ಅನ್ಸುತ್ತೆ. ಮಾತಲ್ಲಿ ಕೇಳಿಸ್ಕೊಳ್ಳೋದೆ ತುಂಬಾ ಜನ. ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಈ ಕ್ಷಣದ ಮಾಹಿತಿಗಾಗಿ. ಇದು ಬೆಳಗಾವಿಯ ಗೋಕಾಕ್ ಭಾಗದಲ್ಲಿ ನೋಡ್ತಿರೋದು. ಗೋಕಾಕ್ನಲ್ಲಿ ಇವತ್ತು ಅಫ್ಕೋರ್ಸ್ ಅವರವರ ಧರ್ಮ, ಅವರವರ ಪೂಜೆ ಇದ್ದೇ ಇರುತ್ತೆ. ಯಾವುದೇ ಹಬ್ಬ ಆದ್ರೂ ಅಷ್ಟೇ, ಯಾವುದೇ ರಿಲಿಜಿಯನ್ ಆದ್ರೂ ಅಷ್ಟೇ, ಆದ್ರೆ ಯಾರು ಬರಬೇಡಿ, ಇದನ್ನ ಮುಚ್ಚಬೇಕಾಗಿತ್ತು ಹಂಗೆ ನೋಡಕ್ ಹೋದ್ರೆ. ಬಟ್ ಯಾಕೆ ಓಪನ್ ಇಟ್ಟಿದ್ದಾರೆ? ಧರ್ಮಗುರುಗಳು ಮಾರ್ಗದರ್ಶನ ಮಾಡಬೇಕಾಗಿರೋರು ಅವರೇ ಯಾಕೆ ಇದನ್ನ ಅಲೋ ಮಾಡ್ತಾರೆ ಅಂತ ಮಾತ್ರ ಗೊತ್ತಿಲ್ಲ. ಮುಸಲ್ಮಾನ್ ಬಾಂಧವರು ಇವತ್ತು ಅಲ್ಲಿ ನಮಾಜ್ ಮಾಡಕ್ಕೆ ಹೋಗಿದ್ರು. ಅವ್ರಿಗೀಗ ಸರಿಯಾಗಿ ಒಂದಿಷ್ಟು ಪೊಲೀಸ್ನವ್ರು ಪಾಠ ಕಲಿಸಿದ್ದಾರೆ. ಗೌರ್ಮೆಂಟ್ ಆರ್ಡರ್ ಇದೆ, 144 ಸೆಕ್ಷನ್ ಜಾರಿಯಲ್ಲಿದೆ. ಇಡೀ ದೇಶನೇ ಏನೋ ಆಗ್ಬಿಡುತ್ತೆ ಅನ್ನೋ ಆತಂಕದಲ್ಲಿದೆ. ಅಂತಲ್ಲಿ ಇವರೆಲ್ಲ ಒಟ್ಟೊಟ್ಟಿಗೆ ಸೇರ್ಕೊಂಡು ಗುಂಪಾಗಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಪ್ರಾರ್ಥನೆ ಮಾಡೋ ತಪ್ಪಲ್ಲ, ಆದ್ರೆ ಗುಂಪಾಗಿ ಮಾಡೋ ತಪ್ಪು, ಒಂದೇ ಕಡೆ ಮಾಡೋ ತಪ್ಪು. ನಿಮ್ಮ ಮನೆಯಲ್ಲಿ ನೀವು ನಮಾಜ್ ಮಾಡಿ, ಪೂಜೆ ಮಾಡಿ, ಎಷ್ಟೊತ್ತು ಬೇಕಾದ್ರೂ ಮಾಡಿ, ಯಾರು ಇದಕ್ಕೆ ಏನು ಮಾಡಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಇಡೀ ಜಗತ್ತೇ ಫೇಸ್ ಮಾಡ್ತಾ ಇದೆ, ನಮ್ಮ ದೇಶನೂ ಫೇಸ್ ಮಾಡ್ತಾ ಇದೆ. ನಮ್ಮ ರಾಜ್ಯದಲ್ಲಂತೂ ಎಲ್ಲಿ ಏನಾಗ್ಬಿಡುತ್ತೆ ಅಂತ ದೊಡ್ಡ ಆತಂಕ ಇದೆ. ಅಂಥದ್ರಲ್ಲಿ ಅದನ್ನೆಲ್ಲ ಕಟ್ಟುನಿಟ್ಟ ಕ್ರಮ ತಗೊಂಡ್ರೆ ಮಾತ್ರ ಇದನ್ನು ಹೊರಗೆ ಹಾಕಬಹುದು. ಇದಕ್ಕೇನು ಯಾವುದೇ ಮೆಡಿಸಿನ್ ಇಲ್ಲ, ಆಂಟಿಡೋಸ್ ಕಂಡಿಡ್ದಿಲ್ಲ. ಸೋಷಿಯಲ್ ಡಿಸ್ಟೆನ್ಸಿಂಗ್, ಸಾಮಾಜಿಕ ಅಂತರವನ್ನು ಕಾಯ್ದುಕೊಂಡ್ರೆ ಮಾತ್ರ ಒಬ್ಬರಿಗೆ ಇನ್ನೊಬ್ರು, ಮನೆಯಲ್ಲಿರೋ ಗಂಡ ಹೆಂಡತಿ, ಅಪ್ಪ ಅಮ್ಮ, ಮಕ್ಕಳು, ಇವರಲ್ಲೇ ಸೋಷಿಯಲ್ ಡಿಸ್ಟೆನ್ಸಿಂಗ್ ಬೇಕು ಅನ್ನೋ ಈ ಕಾಲದಲ್ಲಿ, ಈ ಸ್ಥಿತಿನಲ್ಲಿ ಇವರೆಲ್ಲ ಬೇರೆ ಬೇರೆ ಮನೆಯಿಂದ ಬರ್ತಾರೆ. ಅವ್ರು ಯಾರನ್ನ ಮೀಟ್ ಮಾಡ್ಕೊಂಡ್ ಬಂದಿರ್ತಾರೋ ಗೊತ್ತಿಲ್ಲ. ಇಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಪಕ್ಕ ಅದಾದ್ಮೇಲೆ ಒಟ್ಟೊಟ್ಟಿಗೆ ಹೋಗಿ ಇನ್ನೆಲ್ಲೋ ಮಾತಾಡ್ಕೊಂಡು ಮತ್ತೆ ಇನ್ಯಾರನ್ನೋ ಮೀಟ್ ಮಾಡಿದ್ಮೇಲೆ ಇಮ್ಯಾಜಿನೂ ಮಾಡ್ಕೊಳಕ್ಕಾಗಲ್ಲ. ನಮ್ಮ ದೇಶದಲ್ಲಿ ಪ್ರತಿ ಊರಲ್ಲಿ, ಹಳ್ಳಿಗೆ ಈಗ ಯಾವ್ದೋ ನಂಜನಗೂಡು ಕೇಸ್ ಬಂದಿದೆ, ದೊಡ್ಡ ಭಯ ಆಗ್ತಿದೆ. ಹಂಗೆ ನೋಡಕ್ ಹೋದ್ರೆ ಅವ್ನು ಎಲ್ಲೆಲ್ಲಿ ಹೋಗಿ ಬಂದಿದ್ದಾನೋ, ಯಾರನ್ನ ಮೀಟ್ ಮಾಡಿದಾರೋ, ಹೇಗೆಲ್ಲ ಓಡಾಡ್ಕೊಂಡ್ ಬಂದಿದಾರೋ, ಯಾರು ಗಬ್ಬಿಸ್ಬಿಟ್ಟಿದಾನೋ ಅಂತ ದೊಡ್ಡ ಭಯ ಕಾಡ್ತಾ ಇದೆ. ಅಂಥದ್ರಲ್ಲಿ ಈ ಸಾಮೂಹಿಕವಾಗಿ, ಸಾಮಾಜಿಕವಾಗಿ, ಸಮುದಾಯದಲ್ಲಿ ಹಬ್ಬಿಸ್ಬಿಟ್ರೆ ಕಷ್ಟ. ಅದಲ್ಲೇ ಕ್ಲಿಯರ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾರ್ಯೋನ್ಮುಖರಾಗ್ತಿದ್ದಾರೆ. ಅಂಥದ್ರಲ್ಲಿ ಗೋಕಾಕ್ ಮಂದಿ ಆರಾಮಾಗಿ ಪ್ರಾರ್ಥನೆ ಮಾಡಕ್ ಶುರು ಮಾಡಿದ್ರು. ಪೊಲೀಸರು ಎಂಟ್ರಿ ಕೊಟ್ಟರು, ಅವರು ಬಿತ್ತು, ಆಮೇಲೆ ಗೂಸ. ಈಗ ಸದ್ಯಕ್ಕೆ ನನ್ನ ಕೊಲಿ ಚಂದ್ರಕಾಂತ್ ಸುಗಂಧಿ ಹೇಳ್ತಿದ್ರು, ಏಟು ಬಿದ್ಮೇಲೆ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ, ಮನೆಯಲ್ಲೇ ಇದ್ದಾರೆ, ಯಾರು ಬಂದಿಲ್ಲ ಅಂತ. ಇವಾಗ ಅಂತಲ್ಲ, ನನ್ನ ಪ್ರಕಾರ ಇನ್ನೊಂದು ತಿಂಗಳು, ಈಗಾಗಲೇ ಕೇಂದ್ರ ಸರ್ಕಾರ 3 ತಿಂಗಳ ಒಂದು ಅಲರ್ಟ್ನೆಸ್ ಕೊಟ್ಟಿದೆ. ಸೊ ಹಾಗಾಗಿ ಮನ್ಸಲ್ಲಿ ರೆಡಿ ಆಗ್ಬಿಡಿ, ನಾವ್ ಯಾರು ಮನೆಯಿಂದ ಆಚೆಗೆ ಬರಂಗಿಲ್ಲ. ಸುಮ್ಮನೆ ಬಿಸಿಲು ಕಾಯಕ್ಕೂ ಬರಬೇಡಿ. ಎಲ್ಲ ಮನೇಲಿ ಬಾಲ್ಕನಿ ನಿಂತ್ಕೋಬೇಕು, ಇಲ್ಲ ಮನೆ ಕಾರಿಡಾರ್ಲಿ ನಿಂತ್ಕೋಬೇಕಷ್ಟೇ, ಬೇರೆ ಏನು ಮಾಡ್ಲೇಬೇಡಿ ಯಾವುದೇ ಸಂದರ್ಭದಲ್ಲೂ. ಏನೋ ಅರ್ಲಿ ಮಾರ್ನಿಂಗ್ ಅಲ್ಲೆಲ್ಲೋ ಹಾಲ್ ಬರುತ್ತೆ, ಹಾಲ್ ತಗೊಂಡು ಗೂಡು ಸೇರ್ಕೊಂಡ್ವಾ ಅಷ್ಟೇ, ಮತ್ತಿನ್ನೇನು ಮಾಡಕ್ ಹೋಗ್ಬೇಡಿ. ಈ ಕ್ಷಣ ಬರ್ತಿರುವಂತಹ ಮಾಹಿತಿ, ಈಗಾಗಲೇ ಕರ್ನಾಟಕದಲ್ಲಿ 55ಕ್ಕೇರಿದೆ ಕೊರೋನಾ ಸೋಂಕಿತರ ಸಂಖ್ಯೆ. ದೇಶದಲ್ಲಿ 600 ದಾಟಾಯ್ತು. ಇನ್ನೂ ಕೂಡ ಸಾವಿರಾರು ಗಟ್ಟಲೆ ಜನ ಕ್ವಾರಂಟೈನ್ಲಿದ್ದಾರೆ, ಅಬ್ಸರ್ವೇಷನ್ಲಿದ್ದಾರೆ. ಯಾವಾಗ ಯಾರ ಕೇಸ್ ಏನಾಗುತ್ತೋ ಅನ್ನೋ ಆತಂಕ ಇದೆ. ಸೊ ಹಾಗಾಗಿ ಲಾಠಿ ಏಟ್ ಬಿದ್ದ ಮೇಲೆ ಎಚ್ಚೆತ್ಕೊಳ್ಬೇಕು ಅಂತ ಏನಿಲ್ಲ, ಸ್ವಲ್ಪ ಪಾಠ ಕಲೀರಿ. ಇದೀಗ ಬರ್ತಿರುವಂತಹ ಮಾಹಿತಿ, ಗುಂಪಾಗಿದ್ದವ್ರನ್ನ ಚದುರಿಸಿದ್ದಾರೆ, ಏಟ್ ಬಿತ್ತು. ಈ ಕ್ಷಣಕ್ಕೆ ಗೋಕಾಕ್, ಬೆಳಗಾವಿ ಭಾಗ ಸೈಲೆಂಟ್ ಆಗಿದೆ. ಅಲ್ಲಿಂದ ನೇರವಾಗಿ ಹಾಸನದ ಕಡೆ ಹೋಗೋಣ. ಹಾಸನದಲ್ಲಿ ಕೂಡ ಪೊಲೀಸರು 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಅದನ್ನ ಬಿಟ್ಟು ಬಂದ್ರಪ್ಪ ನೋಡ, ಆ ಕಡೆ ಈ ಕಡೆ ಡಬಲ್ ರೈಡಿಂಗು, ತ್ರಿಬಲ್ ರೈಡಿಂಗು ಅಂತ ಪೊಲೀಸರು ಸರ್ರಿಗೆ ಧರ್ಮದೇಟು ಕೊಟ್ಟರು. ಆಮೇಲೆ ಬುದ್ಧಿ ಬಂತು. ನೀವು ನೋಡಿ ಹಾಸನದಲ್ಲಿ ಏನಾಯ್ತು ಅಂತ.
ಕೊರೋನಾ ಸೈನಿಕರು ಯಾರು ಎಲ್ಲರೂ ಕೂಡ ಕೊರೋನಾ ತಡೆಗೆ ಸೈನಿಕರ ತರ ಕೆಲಸ ಮಾಡ್ತಿದ್ದಾರೆ. ಡಾಕ್ಟರ್ಸು, ನರ್ಸ್ಗಳು ಅಷ್ಟೇ ಅಲ್ಲ, ಅಫ್ಕೋರ್ಸ್ ಮೆಡಿಕಲ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರು ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಅದ್ರ ಜನಪ್ರತಿನಿಧಿಗಳ ಕೈ ಜೋಡಿಸಬೇಕು. ನಿಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಅಂತ ಈ ಕ್ಷಣ ಅವ್ರಿಗೆ ಆದೇಶ. ನಮ್ಮ ದೇಶ ಕಾಪಾಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಹೋರಾಡಬೇಕು. ಬಡವರು, ಕಾರ್ಮಿಕರಿಗೆ ಅಂತರದ ಅರಿವನ್ನ ಮೂಡಿಸಬೇಕು. ಕರೋನಾ ಓಡಿಸೋದಕ್ಕೆ ಸಾಮಾಜಿಕ ಅಂತರದ ಜಾಗೃತಿಯನ್ನ ಮೂಡಿಸಲೇಬೇಕು. ಇದು ಜನಪ್ರತಿನಿಧಿಗಳು ಕೂಡ ಈಗ ಫೀಲ್ಡ್ಗೆ ಇಳಿದಿದ್ದಾರೆ. ಈ ಕ್ಷಣ ಬರ್ತಿರುವಂತಹ ಕೊರೋನಾ ಬ್ರೇಕಿಂಗ್ ನ್ಯೂಸ್. ಈ ಕ್ಷಣ ನೀವು ನೋಡ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಇದು ಯಾರೋ ಒಬ್ಬರ ಹಿತಕ್ಕಲ್ಲ, ನಮ್ಮ ಕುಟುಂಬದ, ನಮ್ಮ ದೇಶದ ಎಲ್ಲರ ಒಳಿತಿಗೆ ಒಬ್ಬರೇ ಕೆಲಸ ಮಾಡೋದು ಅಲ್ಲ, ಎಲ್ಲರೂ ಕೆಲಸ ಮಾಡ್ಬೇಕು. ಹಂಗೆ ನೋಡಕ್ ಹೋದ್ರೆ ಯಾವ ರೀತಿ ಕೆಲಸ, ಮನೆಯಿಂದ ಹೊರಗಡೆ ಬರದೇ ಇರೋದೇ ದೊಡ್ಡ ಕೆಲಸ. ಹಾಗಾಗಿ ಅದೆಲ್ಲವನ್ನು ಕೂಡ ಜಾಗೃತಿ ಮೂಡಿಸೋದಕ್ಕೆ ಜನಪ್ರತಿನಿಧಿಗಳು, ಜನರು, ಅಫ್ಕೋರ್ಸ್ ಇನ್ನೊಂದು ಕಡೆ ಆರೋಗ್ಯ ಕಾಪಾಡೋದಕ್ಕೆ ಡಾಕ್ಟರ್ಸ್ಗಳು, ದಾದಿಯರು, ಆಶಾ ಕಾರ್ಯಕರ್ತೆಯರು, ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿರೋರು, ಇನ್ನೊಂದು ಕಡೆ ಪೊಲೀಸರು, ಇನ್ನೊಂದು ಕಡೆ ಮಾಧ್ಯಮ, ಎಲ್ಲರೂ ಕೂಡ ಕೆಲಸ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅರಿವು ಮೂಡಿಸೋದಕ್ಕೆ ಎಲ್ಲರೂ ಕೂಡ ಶತಪ್ರಯತ್ನ ಮಾಡ್ತಿದ್ದಾರೆ. ಸಾಮಾಜಿಕ ಅಂತರದ ಜಾಗೃತಿಯನ್ನು ಎಲ್ಲರೂ ಕೂಡ ಮೂಡಿಸಬೇಕು. ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದನ್ನಷ್ಟೇ ನಾವು ಬಡ್ಕೋತಾ ಇರೋದು, ಎಲ್ರಿಗೂ ಹೇಳ್ತಾ ಇರೋದು. ದಯವಿಟ್ಟು ಯಾರು ಮನೆಯಿಂದ ಆಚೆಗೆ ಬರಬೇಡಿ. ಎಸೆನ್ಷಿಯಲ್ ವರ್ಕನ್ನು ಬಿಟ್ಟರೆ, ಮೆಡಿಕಲ್ ಏನೋ ಪ್ರಾಬ್ಲಮ್ ಆಗ್ತಿದೆ ಅನ್ನೋದು ಬಿಟ್ಟರೆ ಇನ್ಯಾರು ಯಾವುದೇ ಕಾರಣ ಕೊಟ್ಟು ಮನೆಯಿಂದ ಹೊರಗೆ ಬರೆಯೋ ಪ್ರಯತ್ನ ಮಾಡಬೇಡಿ. ಒಂದಂತೂ ನಿಜ, ಹರೀಶ್ ನಾಗರಾಜು ಆದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ, ಮಾಧ್ಯಮದಲ್ಲಿ ಕೆಲಸ ಮಾಡೋರು, ನಾವು ಸುಮ್ಮನೆ ನಮ್ಮ ID ಕಾರ್ಡ್ ತೋರಿಸೋರು ಪೊಲೀಸರು ಬಿಡಲ್ಲ. ನಮಗೂ ಕೂಡ DC ಆಫೀಸಿಂದ ಇಶ್ಯೂ ಆಗಬೇಕು, ಅದಿದ್ರೆ ಮಾತ್ರ ನಮ್ಮನ್ನು ಬಿಡ್ತಾರೆ. ಅದರ್ವೈಸ್ ಯಾರು ಕೂಡ ರಸ್ತೆಗಿಳಿಬೇಡಿ. ಯಾರು ಹಿಡಿದ್ರು ಅವ್ರ ವಿರುದ್ಧ ಕೇಸ್ ಹಾಕ್ತಾರೆ. ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಕರೋನಾ ತಡೆಗೆ ಫೀಲ್ಡ್ಗಿಳಿದಿದ್ದಾರೆ ಶಾಸಕ ಭೈರತಿ ಸುರೇಶ್ ಅವರು. ಸ್ವಂತ ಖರ್ಚಲ್ಲಿ ಅಂದ್ರೆ ಅವರೇ ಹಣ ಹಾಕಿದ್ದಾರೆ, ಔಷಧಿ ಸಿಂಪಡಣೆ ಮಾಡ್ತಿದ್ದಾರೆ ಅವರ ಕ್ಷೇತ್ರದಲ್ಲಿ. ವೆರಿ ಗುಡ್ ವರ್ಕ್. ಹೆಬ್ಬಾಳ ಕ್ಷೇತ್ರದ 8 ವಾರ್ಡ್ಗಳಲ್ಲೂ ಕೂಡ ಔಷಧಿ ಸಿಂಪಡಣೆ ನಡೀತಾ ಇದೆ. ಹೆಬ್ಬಾಳ ಕ್ಷೇತ್ರದ 8 ವಾರ್ಡ್ಗಳು ಕೂಡ ಔಷಧಿ ಸಿಂಪಡಣೆ. ಅಫ್ಕೋರ್ಸ್ ಬೆಳಗ್ಗೆ ಕೂಡ ಭೈರತಿ ಸುರೇಶ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತಾಡಿದ್ರು, ಇಲ್ಲ ಅಂತಲ್ಲ. ಲೆಟ್ಸಿ, ಇವಾಗ ಏನಾದರೂ ಮತ್ತೆ ಅವ್ರು ಸಿಕ್ಕರೆ ಮಾತಾಡಿಸ್ಬೇಕು ಏನಾಗಿದೆ ಅಂತ. ಮನೆಯಿಂದ ಹೊರಗೆ ಬರಬಾರ್ದು ಅಂತ ಆಟೋ ಮುಖಾಂತರ ಕೂಡ ಜಾಗೃತಿ ಮೂಡಿಸ್ತಿದ್ದಾರೆ. ಜನರಿಗೂ ಕೂಡ ಮಾಸ್ಕ್, ಸ್ಯಾನಿಟೈಸರ್ ಇವೆಲ್ಲವನ್ನು ಕೂಡ ವಿತರಣೆ ಮಾಡ್ತಿದ್ದಾರೆ ಶಾಸಕರು ಭೈರತಿ ಸುರೇಶ್. ಒಂದಷ್ಟು ಬೇರೆಯವ್ರಿಗೂ ಮಾದರಿ ಆಗಬೇಕು ಈ ಥರದ್ದೆಲ್ಲ ಕೆಲಸ ಮಾಡಿ. ಆ ನಿಟ್ಟಿನಲ್ಲಿ ಯಾರಾದ್ರೂ ಒಬ್ಬರೇ ಇನಿಷಿಯೇಟಿವ್ ತಗೋಬೇಕು ಹಂಗೆ ನೋಡಕ್ ಹೋದ್ರೆ. ಜೊತೆಗೆ ಶಾಸಕರು ನಾನು ಬರ್ತಾ ಇದ್ದೀನಿ ಅಂತ ಅನೌನ್ಸ್ಮೆಂಟ್ ಕೊಟ್ಟರೆ ಜನ ಬರ್ತಾರೆ, ಇನ್ಯಾರೋ ಕಾರ್ಯಕರ್ತರು ಬರ್ತಾರೆ. ಅದು ಮಾಡ್ತಿಲ್ಲ ಅವರು. ಅವರೇ ಅಲ್ಲಿ ಹಿಂದ್ಗಡೆ ನಿಂತಿರೋರು ಆರಾಮಾಗಿ ಸುಮ್ಮನೆ ಬಂದರು, ನಿಂತ್ಕೊಂಡ್ರು, ಕೆಲಸ ಮಾಡಿಸ್ತಿದ್ದಾರೆ. ಹಿಂಗಿರಬೇಕು, ಹಿಂಗೆ ಇರಬೇಕು ನನ್ನ ಪ್ರಕಾರ. ಬೇರೆ ಟೈಮಲ್ಲೆಲ್ಲ ಅವ್ರ ಹಿಂದೆ ದಂಡು ಬರೋದು ಅದೆಲ್ಲ ಓಕೆ, ಬಟ್ ಈ ಸಂದರ್ಭದಲ್ಲಿ ಅವ್ರು ಆ ಥರದ್ದು ಯಾವುದೂ ಎಂಟರ್ಟೈನ್ ಮಾಡಿಲ್ಲ. ಖುದ್ದಾಗಿ ಫೀಲ್ಡ್ಗಿಳಿದ್ರು. ಎಲ್ಲ ಅವ್ರ ಏರಿಯಾ 8 ವಾರ್ಡ್ಗಳು ಅವ್ರ ಏರಿಯಾದಲ್ಲಿ ಎಲ್ಲರೂ ಕೂಡ ಓಟ್ ಹಾಕಿಸ್ಕೊಂಡ್ಮೇಲೆ ದೊಡ್ಡ ಜವಾಬ್ದಾರಿ ಇದ್ದೇ ಇರುತ್ತೆ. ಅದನ್ನು ಒಬ್ಬ ಜವಾಬ್ದಾರಿಯುತ ಶಾಸಕರಾಗಿ ಸ್ವತಃ ಭೈರತಿ ಸುರೇಶ್ ತೋರಿಸ್ತಾ ಇದ್ದಾರೆ. ಆ ಭಾಗದಲ್ಲಿ ನೀವು ನೋಡ್ತಿರುವಂಥ ಬೆಳವಣಿಗೆ ಅದು. ಗುಡ್ ವರ್ಕ್. ಅವರಷ್ಟೇ ಅಲ್ಲ, ಕೆಲವು ಜವಾಬ್ದಾರಿಯುತ ಶಾಸಕರು ಈಗಾಗಲೇ ಒಂದು ರೀತಿ ಆಂಟಿಸಿಪೇಟ್ ಅಂತೀವಲ್ಲ, ಬೇಗ ಕಾರ್ಯಪ್ರವೃತ್ತರಾಗಿದ್ದಾರೆ. ಒಂದಷ್ಟು ಕೆಲಸಗಳನ್ನ ಮಾಡ್ತಿದ್ದಾರೆ. ಅದು ರಾಯಚೂರು ಭಾಗಕ್ಕೂ ಹೋಗ್ತೀನಿ. ಇನ್ನೂ ಹಲವಾರು ಜನ ಶಾಸಕರು ಮಾಡ್ತಿರುವಂಥ ಕೆಲಸ, ಒಳ್ಳೆ ಕೆಲಸ ಮಾಡಿದಾಗ ತೋರಿಸೋಕೆ ನಮಗೂ ತುಂಬ ಇಷ್ಟ ಆಗುತ್ತೆ. ಅಫ್ಕೋರ್ಸ್ ಅವ್ರು ಬೇರೆ ಕೆಟ್ಟ ಕೆಲಸ ಮಾಡಿದಾಗ ನಾವು ಹೇಗೆ ಬೈತೀವೋ, ಒಳ್ಳೆ ಕೆಲಸ ಮಾಡಿದಾಗ ಅದನ್ನು ತೋರಿಸ್ತೀವಿ. ಒಂದು ಚಿಕ್ಕ ಬ್ರೇಕ್ ಅಷ್ಟೇ, ಬೇಗ ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತು. ಸೈನಿಕರು ಒಂದು ರೀತಿ ಕೊರೋನಾನ ತೊಲಗಿಸೋದಕ್ಕೆ ತುಂಬ ಜನ ಸೈನಿಕರಾಗಿ ಕೆಲಸ ಮಾಡ್ತಿದ್ದಾರೆ. ನಿಮ್ಮ ಕೆಲಸ ಇಷ್ಟೇ, ಮನೆಯಲ್ಲಿರಬೇಕು, ಮನೆಯಲ್ಲೇ ಇರಬೇಕು. ಅದೇ ಮನೆಯೇ ಮದ್ದು ಅಂತ ನಿಮ್ಮ ನ್ಯೂಸ್ 18 ಕನ್ನಡದ ಕ್ಯಾಂಪೇನ್ ಕೂಡ ಅದೇ ಆಗಿದೆ. ರಾಯಚೂರು ಭಾಗಕ್ಕೆ ಹೋದ್ರೆ ಶಾಸಕ ಶಿವರಾಜ್ ಪಾಟೀಲ್ ರೌಂಡ್ಸ್ ಮಾಡಿದ್ರು. ಮಾರುಕಟ್ಟೆ ಅಂಗಡಿಗಳ ಹತ್ರ ಸಾಮಾಜಿಕ ಅಂತರಕ್ಕೆ ಮನವಿ ಮಾಡಿಕೊಂಡ್ರು. ಅಗತ್ಯವಾಗಿ ಮನೆಯಿಂದ ಹೊರಬರಬಾರದು ಅನ್ನೋ ಜಾಗೃತಿಯನ್ನು ಕೂಡ ಮೂಡಿಸಿದ್ರು. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನಾವು ಮನೆಯಲ್ಲಿ ಈಗ ಕಾಯಿಪಲ್ಯ ಕಿರಾಣಿ ಎಲ್ಲ ತತ್ತಿದೊಂದು ಅರೇಂಜ್ಮೆಂಟ್ ಮಾಡ್ಬೇಕಲ್ಪ. ಈಗ ನೀರಿಂದೊಂದು ಹೇಳಿದ್ದೆ ನಾನು,
ಮಾಡಬಾರ್ದು, ಎರಡಪ್ ಮಾಡಬಾರ್ದು. ಈಗ ನಿನ್ನೆ ನಾನು ಎಲ್ಲ ಕೋಣಿಗಳೊಳಗೆ ಎಸ್ ಮಾತಾಡ್ತಾ ಇದ್ದಾರೆ ಶಿವರಾಜ್ ಪಾಟೀಲ್ರು ರಾಯಚೂರು ಭಾಗದಲ್ಲಿ. ಇಲ್ಲಿ ಸೆಷನ್ ಮುಗಿಸಿದ್ರು, ಅದಾದ್ಮೇಲೆ ಮುಖ್ಯಮಂತ್ರಿಗಳ ಆದೇಶ ನಿಮ್ಮ ಏರಿಯಾಗೆ ಹೋಗಿ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಿ ಜನರಲ್ಲಿ ಅರಿವು ಮೂಡಿಸಬೇಕು ಅಂತ ಅದೇ ಕೆಲಸ ಮಾಡ್ತಿದ್ದಾರೆ ಶಿವರಾಜ್ ಪಾಟೀಲ್ರು. ಅಲ್ಲೆಲ್ಲ ಹೋಗ್ತಿದ್ದಾರೆ, ಎಲ್ಲರ ಜೊತೆ ನಿಂತು ಒಂದಷ್ಟು ಅಂತರ ಕಾಯ್ಕೊಂಡಿದ್ದಾರೆ. ಅವರು ಮಾಸ್ಕ್ ಎಲ್ಲ ಧರಿಸಿದ್ದಾರೆ, ಒಂದಷ್ಟು ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡ್ತಿದ್ದಾರೆ. ಇದನ್ನು ಕಂಟ್ರೋಲಿಗೆ ತರೋದು ಒಂದೇ ಒಂದು ಕೆಲಸ ಅಂದ್ರೆ ನಾವು ಜನರಿಗೆ ದೂರ ಇರೋದು. ಇದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಈ ಜಡ್ಡು ಬಂದ ಮೇಲೆ ಇದಕ್ಕೇನು ಔಷಧಿ ಇಲ್ಲ. ಇದು ಬರ್ಲಾರ್ದಂಗ ತಡೆಯೋದೇ ಒಂದು ಔಷಧಿ. ನಾವು ಒಂದು ತಿಂಗಳ 15 ದಿನ ಮನೇಲಿದ್ರೆ ಏನು ಆಕಾಶ ನಮ್ಮ ಮೇಲೆ ಬೀಳಂಗಿಲ್ಲ, ನಾವೇನು ಉಪವಾಸ ಇರಂಗಿಲ್ಲ. ಪ್ರತಿಯೊಂದು ವಾರ್ಡಿನಲ್ಲಿ, ಪ್ರತಿಯೊಂದು ಏರಿಯಾದಲ್ಲಿ, ಪ್ರತಿಯೊಂದು ಮನೆಗೆ ಮೂಲಭೂತ ವಸ್ತುಗಳನ್ನು ಮುಟ್ಟಿಸುವಂತ ಕೆಲಸ ನಾವು ಮಾಡ್ತಾ ಇದೀವಿ. ಎಸೆನ್ಷಿಯಲ್ ಗೂಡ್ಸ್ ಮಾಡುವಂತ ಕೆಲಸ ಮಾಡ್ತಾ ಇದೀವಿ. ನಿನ್ನೆ ನಾವೆಲ್ಲ ವಾಟ್ಸಪ್ನಲ್ಲಿ ಫೋನ್ಗಳು ರಿಸೀವ್ ಮಾಡಿ ಎಲ್ಲ ಕಡೆ ಅರೇಂಜ್ಮೆಂಟ್ಸ್ ಮಾಡಿದೀವಿ. ಅದು ಅಲ್ಲಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ, ಆಗಂಗಿಲ್ಲ ಅಂತ ಹೇಳಂಗಿಲ್ಲ. ಬಟ್ ನಮ್ಮ ಜೀವನಕ್ಕಿಂತ ಜಾಸ್ತಿ ಏನಾದ್ರೂ ಇದೆನಾ? ಹಿಂದಕ್ಕೆ ನಮ್ಮ ಹಿರಿಯರು ನಮಗೆ ಸ್ವಾತಂತ್ರ್ಯ ಕೊಡಿಸ್ಬೇಕಾದ್ರೆ ಒಂದೊಂದು ತಿಂಗಳ 2-2 ತಿಂಗಳ ಉಪವಾಸ ಕುಂತು ಕೊಡಿಸಿಲ್ಲ. ಇವತ್ತು ಯಾಕೆ ನಮ್ಮ ಜೀವದ ಸಲುವಾಗಿ ನಾವು ಮನೆಯಲ್ಲಿ ಇರೋಕ್ಕೆ ಏನಾಗ್ತದ? ಸತ್ಯ ಅದು. ಅಫ್ಕೋರ್ಸ್ ಯಾವ್ಯಾವುದೋ ಹೋರಾಟಗಳನ್ನು ಮಾಡಿದ್ದೀವಿ. ನಮ್ಮ ಜೀವ ಉಳಿಸ್ಕೊಳ್ಳೋದಕ್ಕೆ ನಾವು ಚೆನ್ನಾಗಿದ್ರೆ ಎಲ್ಲವೂ ಚೆನ್ನಾಗಿರುತ್ತೆ. ಅದಕ್ಕೆ ಯಾಕೆ ಮಾಡೋಕೆ ಸಾಧ್ಯ ಇಲ್ಲ ಅಂತ ಪ್ರತಿಯೊಬ್ಬರು ಒಳಗೆ ಬರಬೇಕು, ನಾವು ಮನೇಲೇ ಇರಬೇಕು, ಈ ಹೋರಾಟ ಹೀಗೆ ಶುರು ಆಗಬೇಕು ಅಂತ. ಇಡೀ ದೇಶ ಲಾಕ್ಡೌನ್ ಆಗಿರೋದ್ರಿಂದ ದಿನಗೂಲಿ ನೌಕರರು, ಭಿಕ್ಷುಕರು, ನಿರ್ಗತಿಕರು ಊಟಕ್ಕೋಸ್ಕರ ಪರದಾಡ್ತಿದ್ದಾರೆ. ಅವ್ರಿಗೋಸ್ಕರ ಅನೇಕರು ಅವರು ಕೂಡ ಸಹಾಯ ಮಾಡ್ತಿದ್ದಾರೆ, ಮನ ಮಿಡಿತಿದ್ದಾರೆ. ಚಿತ್ರದುರ್ಗ ಜಿಲ್ಲಾಸ್ಪತ್ರೆ ಹತ್ರ ಗರುಡ ಕೇಸರಿ ಸಂಘಟನೆಯವರು ಉಚಿತವಾಗಿ ಆಹಾರವನ್ನು ವಿತರಿಸ್ತಾ ಇದೆ. ಮಂತ್ರಾಲಯಕ್ಕೆ ಬಂದಿದ್ದ ಮಹಿಳೆಯರು ರಾತ್ರಿ ಎಲ್ಲ ಪರದಾಡಿದ್ರು. ಅವರನ್ನು ರಾಯಚೂರು ಪೊಲೀಸರು ಕಾರ್ನಲ್ಲಿ ಸೇಫ್ ಆಗಿ ಕಳಿಸಿದ್ರು. ಬೆಂಗಳೂರಿನ ಕೋರಮಂಗಲದಿರುವ ಹೋಟೆಲ್ ಕೂಡ ಬಡವರಿಗಾಗಿ ಫ್ರೀಯಾಗಿ ಊಟ ಸಪ್ಲೈ ಮಾಡ್ತಾ ಇದೆ. ವೆರಿ ಗುಡ್. ಇದೆಷ್ಟು ಒಂದಷ್ಟನ್ನು ನಾವು ಅಪ್ರಿಷಿಯೇಟ್ ಮಾಡಬೇಕು, ಅವ್ರನ್ನೆಲ್ಲ ಕೂಡ ಪ್ರಶಂಸೆ ಮಾಡಬೇಕು. ಅದರಲ್ಲೂ ಕೂಡ ಒಂದಷ್ಟು ಸಾಮಾಜಿಕ ಅಂತರ ಇರಬೇಕು. ಏನೇ ಹೆಲ್ಪ್ ಮಾಡೋಕ್ಕೆ ಹೋಗಲಿ, ಯಾರ ಹತ್ರ ಹೋಗಲಿ, ಪ್ರಿಕಾಷನ್ ಮೆಷರ್ಸ್ ಅಂತೂ ಎಲ್ಲರೂ ತೊಗೋಬೇಕು. ಅದು ಮಾಸ್ಕ್ ಹಾಕೊಳ್ಳೋದಾಗಲಿ, ಗ್ಲೌಸ್ ಹಾಕೊಳ್ಳೋದಾಗಲಿ, ನಮ್ಮನ್ನು ನಾವು ಸ್ಯಾನಿಟೈಸ್ ಮಾಡ್ಕೊಳ್ಳೋದಾಗಲಿ, ಬೇರೆದೇ ಇರೋ ಥರ 3 ಫೀಟ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಾಗಲಿ, ಇವೆಲ್ಲವೂ ಮಾಡಬೇಕು. ಆದರೆ ಇವರೆಲ್ಲರೂ ಕೂಡ ಈ ಕ್ಷಣಕ್ಕೆ ಯಾರ್ಯಾರೋ ಬಡವರಿದ್ದಾರೆ, ಯಾರೋ ತುತ್ತು ಅನ್ನಕ್ಕೆ ಒಂದು ಹೊತ್ತಿನ ಊಟಕ್ಕೋಸ್ಕರ ಒದ್ದಾಡ್ತಾ ಇದ್ರು, ಈ ಕ್ಷಣಕ್ಕೆ ಅವ್ರಿಗೆ ಏನೂ ಫೆಸಿಲಿಟೀಸ್ಗಳಿಲ್ಲ. ಅವ್ರಿಗೊಂದು ಹೆಲ್ಪ್ ಮಾಡೋದಕ್ಕೆ ಬೆಂಗಳೂರಿನಲ್ಲಿ ಹೋಟೆಲ್ಗಳವರು ಕೂಡ ನಿಜವಾಗ್ಲೂ ಪ್ರಶಂಸೆ ಮಾಡೋಣ. ಹೋಟೆಲ್ ಮಾಲೀಕರನ್ನ ಇಷ್ಟು ದಿನ ದುಡ್ದಿರ್ತಾರೆ, ಒಂದಷ್ಟು ಲಾಭ ಆಗಿರುತ್ತೆ. ಈ ಥರ ಸಮಾಜ ಒದ್ದಾಡ್ತಿರ್ಬೇಕಾದ್ರೆ ಅವ್ರಿಗೆ ಅದನ್ನು ಒಂದು ಋಣ ತೀರಿಸುವಂಥ ಪ್ರಯತ್ನ. ವೆರಿ ಗುಡ್. ಕೋರಮಂಗಲದ ಬೆಂಗಳೂರಿನ ದೃಶ್ಯಾವಳಿಗಳು. ಓಕೆ, ನೀವು ನೋಡ್ತಿರುವಂತಹ ದೃಶ್ಯ ಕೋರಮಂಗಲದ ಈ ಹೋಟೆಲ್ನವರು ಬಡವರಿಗಾಗಿ ಫ್ರೀ ಊಟ ಸಪ್ಲೈ ಮಾಡ್ತಿದ್ದಾರೆ. ಸಪಾಡ್ ದಿಂಡ್ಗಲ್ ದರ್ಶಿನಿ ಅಂತ ಇದರ ಹೆಸರು ನನ್ನ ಕೊಲೀಗ್ಸ್ ಅಪ್ಡೇಟ್ ಮಾಡ್ತಿದ್ದಾರೆ. ಲಾಕ್ಡೌನ್ ಇರುವಂಥ 21 ದಿನ 21 ದಿನನೂ ಊಟ ಕೊಡ್ತಾರಂಥವ್ರು ನಿರ್ಧಾರ ಮಾಡಿದ್ದಾರೆ. ಪ್ರತಿದಿನ ಬಡವರು, ಕೂಲಿ ಕಾರ್ಮಿಕರು, ಸುತ್ತಮುತ್ತ ಯಾರು ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಿದ್ರು, ಮತ್ತು ಅವರೇನೋ ಕಟ್ಟಡ ಕಾರ್ಮಿಕರು ಕೆಲಸ ಮಾಡೋರು ದೂರದ ಈಶಾನ್ಯ ಭಾರತದಿಂದೆಲ್ಲ ಬಂದಿರ್ತಾರೆ ಕೂಲಿ ಕೆಲಸ ಮಾಡೋದಕ್ಕೆ ಅಂತ. ಅವರೆಲ್ಲರಿಗೂ ಕೂಡ ಹಸಿವು ನೀಗಿಸ್ತಾ ಇದ್ದಾರೆ. ಜೊತೆಗೆ ಹತ್ತತ್ರ ಏನು ಕೊಡ್ತಿಲ್ಲ, ಅವರು ದೂರದಲ್ಲೇ ಕೊಟ್ಟು ಅವ್ರನ್ನ ಹಾಗೆ ಕಳಿಸ್ತಿದ್ದಾರೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ, ಕೊರೋನಾ ತಡೆಗಟ್ಟೋದಕ್ಕೆ ನೆರವಾಗಿ ಅನ್ನುವ ಮೆಸೇಜ್ ಕೂಡ ಈ ಮೂಲಕ ಪಾಸ್ ಮಾಡಿ ಎಲ್ರಿಗೂ ಕೂಡ ಫ್ರೀಯಾಗಿ 21 ದಿನಗಳ ಕಾಲ ಕೂಡ ಅವರು ಈ ಥರ ಊಟ ತಿಂಡಿಯನ್ನು ಕೊಡ್ತಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗಿದೆ. ಕೋರಮಂಗಲದಲ್ಲಿರುವಂಥ ಸಪಾಡ್ ದಿಂಡ್ಗಲ್ ದರ್ಶಿನಿ. ಇನ್ನು ಸೆಲೆಬ್ರಿಟಿಗಳು ಕೂಡ ತಮ್ಮ ಜವಾಬ್ದಾರಿ ಮತ್ತು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತ ಅವರು ನಿಲುವನ್ನು ತೆಗೆದುಕೊಂಡರು. ನಿಜವಾಗ್ಲೂ ಪ್ರಶಂಸನಾರ್ಹ. ತೆಲುಗು ನಟ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ದೇಣಿಗೆ ಕೊಟ್ಟಿದ್ದಾರೆ. ಕೊರೋನಾ ಪರಿಹಾರಕ್ಕೋಸ್ಕರ ನಿಧಿಗೆ 1 ಕೋಟಿ ರೂಪಾಯಿಗಳ ದೇಣಿಗೆ ಕೊಟ್ಟಿದ್ದಾರೆ. 1 ಕೋಟಿ ರೂಪಾಯಿನ ಪ್ರಧಾನಿ ಪರಿಹಾರ ನಿಧಿಗೂ ಕೂಡ ಕೊಟ್ಟಿದ್ದಾರೆ ಪವರ್ ಸ್ಟಾರ್ ಪವನ್ ಕಲ್ಯಾಣ್. ಅಷ್ಟೇ ಅಲ್ಲ, ಆಂಧ್ರ ಪ್ರದೇಶ ಸರ್ಕಾರ ಪರಿಹಾರ ನಿಧಿಗೆ 50 ಲಕ್ಷ ಕೊಟ್ಟಿದ್ದಾರೆ. ಪ್ಲಸ್ ತೆಲಂಗಾಣ ಪರಿಹಾರ ನಿಧಿಗೆ 50 ಲಕ್ಷ ದೇಣಿಗೆ ಕೂಡ ಕೊಟ್ಟಿದ್ದಾರೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಬೇಕು ಅಂತ ಕೂಡ ಪವನ್ ಕಲ್ಯಾಣ್ ಟ್ವೀಟ್ ಕೂಡ ಮಾಡಿದ್ದಾರೆ. 3 ದಿವಸಕ್ಕೆ ಮುಂಚೆ ನಿಮ್ಮ ನ್ಯೂಸ್ 18 ಕನ್ನಡ, ನ್ಯೂಸ್ 18 ನೆಟ್ವರ್ಕ್ ಕೂಡ ಇದನ್ನೇ ಶುರು ಮಾಡಿದ್ರು. ಅಫ್ಕೋರ್ಸ್ ನಮ್ಮ ಚೀಫ್ ಇಂಡಿಯಾ ಎಡಿಟರ್ ಕೂಡ ರಾಹುಲ್ ಜೋಶಿ ಅವರು ಅದನ್ನು ಟ್ವೀಟ್ ಮಾಡಿ ಶುರು ಮಾಡಿದ್ರು. #ಇಂಡಿಯಾ ಗಿವ್ಸ್. ಅದು ಪ್ರಧಾನಮಂತ್ರಿಗಳ ನಿಧಿಗೆ ನಾವೆಲ್ಲರೂ ಕೂಡ ಕೊಡಬೇಕು ದೇಣಿಗೆ ರೂಪದಲ್ಲಿ ಅಂತ. ನಾವು ಕೂಡ ಎಂಪ್ಲಾಯೀಸ್ 1 ದಿನದ ಸಂಬಳವನ್ನು ನಾವು ಕೊಟ್ಟಿದ್ದೀವಿ, ನೀವು ಕೂಡ ಕೊಡುವಂಥ ಕೆಲಸ ಮಾಡಿ. ಅಫ್ಕೋರ್ಸ್ ಸ್ಕ್ರೀನಲ್ಲಿ ಕೆಳಭಾಗದಲ್ಲಿ ಕೂಡ ತೋರಿಸ್ತಾ ಇದ್ದೀವಿ #ಇಂಡಿಯಾ ಗಿವ್ಸ್. ನ್ಯೂಸ್ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್, ಎಲ್ಲೂ ಹೋಗಬೇಡಿ, ಕಾಯ್ತಾ ಇರಿ.